ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಈಗ ನಾವು ಪುರಿ ಮಾಡೋದನ್ನು ನೋಡ್ಕೊಂಬರೋಣ ರೀ ಫ್ರೆಂಡ್ಸ. ನೋಡ್ರಿ ಈಗ ಮೊದಲಿಗೆ ಮೈದಾ ಹಿಟ್ಟು ರೀ, 1 ಕಪ್ ರವೆ ರೀ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೀನಿ ರೀ ಫ್ರೆಂಡ್ಸ್ ರೀ. ನೀವು ಮಾಪ್ ಮಾಡ್ಯಾರ ತೊಗೋಬೋದು, ಇಲ್ಲಿಕ್ಕೆ ಹಂಗೆ ತೊಗೋಬೋದು ರೀ. ನಾನು ಹಂಗೆ ಅಜ್ಮಸ್ ತೊಗೊಂಡೀನಿ ರೀ. ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದಿ ಇಟ್ಕೊಂಡೀನಿ ರೀ ಫ್ರೆಂಡ್ಸ್ ರೀ. ಇಲ್ಲಿ ಎಣ್ಣೆ ಗರಮ್ ಇಟ್ಟೇನಿ ರೀ, ಅದ್ರೊಳಗೆ ಸಾಸ್ಮೆ ಹಾಕೀನಿ ರೀ ಆಲ್ರೆಡಿ ರೀ. ಸ್ವಲ್ಪ ಕೆರ್ಮೇವು ರೀ ಫ್ರೆಂಡ್ಸ್ ರೀ. ಸ್ವಲ್ಪ ಉಳ್ಳಾಗಡ್ಡಿ ಹಾಕೀನಿ ರೀ, ಫ್ರೈ ಮಾಡ್ಬೇಕು ರೀ. ಫ್ರೈ ಮಾಡ್ಕೊತಾನೆ ರೀ ಫ್ರೆಂಡ್ಸ. ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕೀನಿ ರೀ. ಅರ್ಶಿಣ ಪುಡಿ ಆದ ನಂತರ ಗರಂ ಮಸಾಲ ರೀ. ಗರಂ ಮಸಾಲ ಆದಿಂದ ಕೆಂಪು ಪೌಡರ್, ಮೆಣಸಿನ್ಕಾಯಿ ಪೌಡರ್ ರೀ. ಸ್ವಲ್ಪ ಮಿಕ್ಸ್ ಮಾಡ್ಬೇಕು ರೀ ಫ್ರೆಂಡ್ಸ. ಹಸಿ ವಾಸನೆ ಹೋಗ್ಬೇಕು ರೀ. ಹಂಗಾಗಿ ರೀ ಇಲ್ಲಿ ನಾನು ಕೊಬ್ಬರಿ ಮಿಕ್ಸರ್ಗೆ ಹಾಕೀನಿ ರೀ. ಕೊಬ್ಬರಿ ರೀ, ಅಲ್ಲ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ರೀ, ಜೀರಿಗೆ ರೀ, ಉಪ್ಪು ರೀ, ಇದ್ರೊಳಗೆ ಮಿಕ್ಸ್ ಮಾಡೀನಿ ರೀ ಫ್ರೆಂಡ್ಸ್ ರೀ. ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ರೀ ಫ್ರೈ ಮಾಡ್ಬೇಕು ರೀ. ಯಾಕಂದ್ರೆ ಅಲ್ಲ ಮತ್ತು ಕೊತ್ತಂಬರಿ ಟೊಮೆಟೊ ಹಾಕಿರ್ತೀವಲ್ಲ ರೀ, ಹಾಗಾಗಿ ಸ್ವಲ್ಪ ಅದರ ವಾಸನೆ ಹೋಗ್ಬೇಕು ರೀ. ಬೆಳ್ಳುಳ್ಳಿ ಮಿಕ್ಸ್ ಮಾಡಿರ್ತೀವಲ್ಲ, ಹಾಗಾಗಿ ವಾಸನೆ ಹೋಗುವವರೆಗೆ ರೀ ಸ್ವಲ್ಪ ಫ್ರೈ ಮಾಡ್ಬೇಕು ರೀ. ನೋಡಿರಿ ಈ ಥರ ಫ್ರೈ ಆಗ್ಬೇಕು ರೀ. ಆದ ನಂತರ 2 ನಿಮಿಷ ಬಿಡ್ಬೇಕು ರೀ, ಎಣ್ಣೆ ಬಿಡ್ತೈತೆ ರೀ. ಹಾಗಾಗಿ ಇಲ್ಲಿ ನಾವು ವಟಾಣಿ ಕಾಳು, ಬಟಾಟಿ ಕುದಿಸಿಟ್ಟೀನಿ ರೀ. ಕುರ್ಮಾ ಅಂತೇಳಿ, ಕುರ್ಮಾ ಅಂದ್ರೆ ಸ್ವಲ್ಪ ಗಟ್ಟಿ ಒಳಗೆ ಬರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ನಾ ಇಲ್ಲಿ ಸ್ವಲ್ಪ ತಿಳು ಮಾಡಾಕತ್ತೇನೆ ರೀ. ಈ ಥರ ರೀ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ರೀ. ಮಾಡಿದ ನಂತರ ಏನೈತೆ ರೀ ಫ್ರೆಂಡ್ಸ್ ರೀ, ಇಲ್ಲಿ ನನ್ನ ಮಗಳಿಗೆ ಟಿಫಿನ್ ಬಾಕ್ಸ್ ಬೇಕಾಗಿತ್ತು ರೀ. ಹಾಗಾಗಿ ಟಿಫಿನ್ ಬಾಕ್ಸ್ಗೆ ಅರ್ಜೆಂಟ್ ಅಂತೇಳಿ ಲೇಟ್ ಮಾಡ್ಯದಿದ್ದಕ್ಕೆ ರೀ, ಅರ್ಜೆಂಟ್ ಅಂತ ಹೇಳ್ರಿ ಇದನ್ನು ಪಟಾಪಟ ಆಗ್ತೈತೆ ಅಂತ ಮಾಡಾಕತ್ತೇನೆ ರೀ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮ್ಯಾಲೆ ಹಾಕ್ಬೇಕು ರೀ. ಹಾಕಿದ ನಂತರ ಮಸಾಲೆ ಹಾಕಿದ ಮಿಕ್ಸರ್ ಡಬ್ಬಿ ಒಳಗೆ ರೀ, ಅದ್ರೊಳಗೆ ಸ್ವಲ್ಪ ಮಿಕ್ಸ್ ಮಾಡಿ ಕೆಸಿಂದರ್ ಮಸಾಲೆ ಇರ್ತೈತಲ್ಲ ರೀ, ಹಾಗಾಗಿ ರೀ ಸ್ವಲ್ಪ ನೀರು ಹಾಕೀನಿ ರೀ. ಸ್ವಲ್ಪ ಅಂದ್ರೆ ಇನ್ನೂ ತಿಳು ಮಾಡ್ಬೇಕು ರೀ. ಇದಕ್ಕೆ ಕುರ್ಮಾ ಟೈಪ್ ಬರ್ತೈತಿ, ಇಷ್ಟ ಬಿಟ್ಟರೆ ಕುರ್ಮಾ ಆಕೈತೆ ರೀ. ಇಲ್ಲಿ ನಮ್ಗೆ ತಿಳು ಬೇಕಾಗಿತ್ತು ರೀ, ಸ್ವಲ್ಪ ತಿಳು ಮಾಡ್ತೇನೆ ರೀ. ನಂಗೆ ತಿಳು ಅಂದ್ರೆ ಇಷ್ಟ ಆಗ್ತೈತೆ ರೀ. ಮಗಳಿಗೆ ನಮ್ಮ ನೆನಾರ್ಗೆ ಅಂದ್ರೆ ಗಟ್ಟಿ ಬೇಕು ರೀ ಕುರ್ಮಾ ರೀ. ಹಾಗಾಗಿ ನಾನು ಸ್ವಲ್ಪ ತಿಳು ಮಾಡಾಕತ್ತೇನೆ ರೀ. ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೆಸಿಂದ್ರಿ ಫ್ರೆಂಡ್ಸ್ ರೀ. ನೋಡಿರಿ ಈ ಥರ ಬರ್ತೈತೆ ರೀ. ಇದಕ್ಕೆ ಬಂದ ನಂತರ ಏನು ಮಾಡೋದು ರೀ, ಒಂದು 5 ನಿಮಿಷ ರೀ ಮುಚ್ಚಳ ಮುಚ್ಚಿ ಬಿಡೋನು ರೀ. ಬಿಟ್ಟ ನಂತರ ಫ್ರೆಂಡ್ಸ್ ರೀ ಈ ಕುದಿ ಬಂತು ರೀ. ಕುದಿ ಬಂದ ನಂತರ ಸ್ವಲ್ಪ ಇನ್ನೊಂದು ಸತಿ ಮಿಕ್ಸ್ ಮಾಡ್ಬೇಕು ರೀ. ನಾನು ಉಪ್ಪು ಮೇಲ್ಗಡೆ ಹಾಕಂಗಿಲ್ಲ ರೀ. ಯಾಕೆ ಹಾಕಂಗಿಲ್ಲ ಅಂದ್ರೆ ಆಲ್ರೆಡಿ ಮಸಾಲೆ ಒಳಗೆ ಹಾಕಿದಿತ್ತು ರೀ, ಹಾಗಾಗಿ ಕರೆಕ್ಟ್ ಇರ್ತೈತೆ ಅಂತೇಳ್ರಿ ಫ್ರೆಂಡ್ಸ. 5 ನಿಮಿಷ ಮುಚ್ಚಿಟ್ಬಿಟ್ಟು ಬಿಡೋದು ರೀ ಸಣ್ಣ ಉರಿ ಮೇಲೆ ಕುದಿಸಿದಾಗ. ನಂತರ ಇಲ್ಲಿ ನಾನು ಎಣ್ಣೆನ ಗರಮ್ ಇಟ್ಟೇನಿ ರೀ ಪುರಿ ಮಾಡಾಕ ರೀ ಫ್ರೆಂಡ್ಸ್ ರೀ. ಬರೀ ಈಗ ನಾವು ಚಪಾತಿ ಇದನ್ನ ಪುರಿ ಸೈಜ್ ಹಿಟ್ಟು ಲಟ್ಸೋಣ ರೀ, ಪುರಿ ಮಾಡೋಣ ರೀ ಫ್ರೆಂಡ್ಸ. ಇಲ್ಲಿ ನನಗೆ ಟೈಮ್ ಭಾಳ ಆಗಿತ್ತು ರೀ ಫ್ರೆಂಡ್ಸ. ಹಾಗಾಗಿ ರೀ ನಾ ಗಡ್ಬಡ್ಲಿ ರೀ ಮಾಡಾಕತ್ತೀನಿ ರೀ ಫ್ರೆಂಡ್ಸ್. ಇದಕ್ಕೇನು ಮಿಕ್ಸ್ ಮಾಡಂಗಿಲ್ಲ ರೀ. ನಾವು ಸಕ್ರೆ ಹಾಕಬೇಕು ಇದಿಲ್ಲ ಅಂತ ಏನೇನೋ ಬೇರೆ ಬೇರೆ ವೆರೈಟಿ ಮಾಡಿ ಪುರಿ ಮಾಡ್ತಾರೆ. ಇಲ್ಲಿ ನಾನು ನ್ಯಾಚುರಲ್ ಆಗಿನ ಪುರಿ ಮಾಡಾಕತ್ತೇನೆ ರೀ. ನೋಡಿರಿ 1 ಕಪ್ ರವೆ ರೀ, ಮೈದಾ ಹಿಟ್ಟು ರೀ, ಸ್ವಲ್ಪನ ಉಪ್ಪು ಹಾಕಿ ಮಿಕ್ಸ್ ಮಾಡಿರಿ ನಾದಿದ್ದು ಹಿಟ್ಟು ರೀ. ಈ ಥರ ಉಬ್ಬಿ ಬರ್ತಾವ್ರಿ ಫ್ರೆಂಡ್ಸ್. ಕೆಲವೊಬ್ಬರು ಉಬ್ಬಿ ಬರ್ಬೇಕಂತೇಳಿ ಸೋಡಾ ಮಿಕ್ಸ್ ಮಾಡ್ತಾರೆ, ಎಣ್ಣೆ ಗರಮ್ ಮಾಡಿ ಹಾಕ್ತಾರೆ, ಆಮೇಲೆ ಕಲರ್ ಬರಲಿ ಅಂತ ಸಕ್ರೆನೂ ಹಾಕ್ತಾರೆ ಫ್ರೆಂಡ್ಸ. ನಾವು ಯಾವುದೇ ಇದ್ರಾಗ ಆ್ಯಡ್ ಮಾಡಿಲ್ಲ ರೀ, ಅಂದ್ರೆ ಸೇರಿಸಿಲ್ಲ ರೀ ಫ್ರೆಂಡ್ಸ. ಈ ಥರ ಉಬ್ಬಿ ಬರಾಕತ್ತಾವ್ರಿ ಫ್ರೆಂಡ್ಸ್. ನೋಡಿರಿ ನಾನು ಇಲ್ಲಿ ಸಕ್ರೆನೂ ಹಾಕಿಲ್ಲ ರೀ. ಕಲರ್ ಯಾವ ಥರ ಬಂದಾವ ಅಂತೇಳಿ ನಿಮಗೆ ತೋರಿಸ್ತೇನೆ ರೀ ಬರ್ತಾ ರೀ. ಅರ್ಜೆಂಟಾಗಿ ಎದ್ದು ಮಾಡಬೇಕಾಗಿತ್ತು ರೀ, ಲೇಟ್ ಆಗಿತ್ತು ರೀ ಹೇಳೋದಕ್ಕೆ ರೀ. ಹಾಗಾಗಿ ರೀ ಒಂದು ಸತಿನ ನಾನು ಒಂದು 7-8 ಪುರಿ ಲಟ್ಟಿಸಿಟ್ಟಿದ್ದೇನೆ ರೀ. ಒಮ್ಮೆ ಲಟ್ಟಿಸಿಡೋದ್ರಿಂದ ರೀ ಜಲ್ದಿನೂ ಫ್ರೈ ಮಾಡೋಕೆ ಅನುಕೂಲ ಆಗ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ನೋಡಿರಿ ಈಗ ರೀ ಕಲರ್ ಹೆಂಗೆ ಬರ್ತೈತೆ ರೀ ಫ್ರೆಂಡ್ಸ್ ರೀ. ಸಕ್ರೆ ಹಾಕಿರಟ ಕಲರ್ ಬರ್ತೈತೆ ಅಂತಾರೆ ರೀ. ನಾವು ಸಕ್ರೆ ಏನೂ ಹಾಕಿಲ್ಲ ರೀ ಫ್ರೆಂಡ್ಸ. ಹಾಗಾಗಿ ರೀ ಈಗ ಎಣ್ಣೆ ಒಳಗೆ ಫ್ರೈ ಮಾಡಿ ಒಂದೊಂದು ತೆಗೆದೀನಿ ನೋಡಿರಿ ಫ್ರೆಂಡ್ಸ. ನೋಡಿರಿ ಇಲ್ರಿ ಯಾವ ಥರ ಬಂದವ್ರಿ. ಇದ್ರೊಳಗೆ ನಾ ಸಕ್ರೆ ಮಿಕ್ಸ್ ಮಾಡಿಲ್ಲ ರೀ ಫ್ರೆಂಡ್ಸ್. ಹಿಂಗೆ ಬಂದವ್ರಿ. ಸಕ್ರೆ ಮಿಕ್ಸ್ ಮಾಡಿದ್ರೆ ನಾ ಯಾವ ಕಲರ್ ಬರ್ತಿದ್ವಿ ಅಂತ ನೀವು ಹೇಳ್ರಿ ಫ್ರೆಂಡ್ಸ, ಕಮೆಂಟ್ನಾಗ ತಿಳಿಸ್ರಿ. ಬರ್ರಿ ಈಗ ನಾವು ನಾಷ್ಟ ಮಾಡೋನು ರೀ. ನಾಷ್ಟ ಮಾಡೋ ಟೈಮ್ ಬತ್ತು ರೀ. ಮಗಳು ಡಬ್ಬಿ ಕಟ್ಟಿ ಕಳ್ಸೀನಿ ರೀ ಫ್ರೆಂಡ್ಸ. ಹಿಂಗಾಗಿ ಈಕೆ ಹೋದಳ್ರಿ ಸಾಲಿಗೆ ಖುಷಿಯಾಗಿ ನಮ್ಮ ಮಮ್ಮಿ ಪುರಿ ಮಾಡ್ಯಾರ ಅಂತೇಳ್ರಿ ಖುಷಿಯಾಗಿ ಹೋದಳ್ರಿ. ಈಗ ನಾವು ನಾಷ್ಟ ಮಾಡಾಕತ್ತೀವ್ರಿ ನಮ್ಮ ಮನೆಯವ್ರು ನಾವು ಕೂಡೇರಿ. ನೋಡಿರಿ ನಿಮ್ಗೆ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ಯಾವ ಥರ ಬಂದೈತೆ ಅಂತೇಳ್ರಿ. ಹೊಸ್ದಾಗೆಲ್ಲ ಯಾರೆಲ್ಲ ನೋಡಾಕತ್ತೀರಿ ಲೈಕ್, ಶೇರ್, ಕಮೆಂಟ, ಸಬ್ಸ್ಕ್ರೈಬ್ ಮಿಸ್ ಮಾಡ್ದೆ ಮಾಡಿರಿ ಫ್ರೆಂಡ್ಸ್. ನಾ ಮಾಡೋ ವಿಡಿಯೋ ಪ್ರತಿಯೊಂದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿರಿ. ಲೈಕ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ್.